ಭೈರವಿ, ಭರವಸೆ ನಂಬಿಕೆ ಯಾವತ್ತೂ ಕಳ್ಕೊಬೇಡ. ಭರವಸೆ ಇಲ್ದಿರೋ ಜೀವನ ಅಪಹಾಸ್ಯಕ್ಕೆ ಕಾರಣ ಆದ್ರೆ ನಂಬಿಕೆ ಇಲ್ದಿರೋ ಜೀವನ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಭವಾನಿ ನಮಗೆ ಸಿಕ್ಕೇ ಸಿಗ್ತಾಳೆ ಭೈರವಿ. ರಾಕೇಶ, ನನ್ಗೇನು ಅರ್ಥ ಆಗ್ತಿಲ್ಲ. ಪಾಪ ಅಕ್ಕ ಗರ್ಭಿಣಿ ಅಂತ ಯೋಚನೆ ಮಾಡಿದ್ರೇನೆ ಟೆನ್ಷನ್ ಆಗ್ತಿದೆ. ಅಕ್ಕಂಗೆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೊಣೆ ನಾವಾಗಿರ್ತೀವಿ. ಅದಕ್ಕೆಲ್ಲ ಕಾರಣ ಹಾಸ್ಪಿಟಲ್ ಅವರು ಭೈರವಿ. ಒಬ್ರು ಪೇಷಂಟ್ ಬಗ್ಗೆ ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ಹೇಗೆ? ಫಸ್ಟ್ ಭವಾನಿ ಸಿಕ್ಲಿ, ಆಮೇಲೆ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಅಮ್ಮ ಯಾವಾಗ್ಲೂ ಹೇಳೋರು, ಬಸ್ರಿ ಹೆಂಗಸಿನ ಪಕ್ಕ ದೇವ್ರು ಯಾವಾಗ್ಲೂ ರಕ್ಷಣೆಗಿದ್ದೇ ಇರ್ತಾನೆ ಅಂತ. ಆ ನಂಬಿಕೆ ಮೇಲಿರು. ನಮ್ಮಕ್ಕ ಚೆನ್ನಾಗಿರ್ಬೇಕು, ಅವಳು ಸರಿ ಹೋಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ರು ಇನ್ಯಾರ್ದು ನೆಗ್ಲಿಜೆನ್ಸಿಯಿಂದ ನನ್ನ ಅಕ್ಕ ಪರದಾಡ್ಬೇಕಾಯ್ತಲ್ಲ. ಸಮಾಧಾನ ಮಾಡ್ಕೋ ಭೈರವಿ. ಹಲೋ ಜಾನು, ನಾನ್ ಸೇಫ್ ಆಗಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಜಾನು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನನಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಮನೆಗೆ ಬರ್ತೀನಿ. ಓಕೆ, ಬಾಯ್. ಬಾ ರಾಕೇಶ, ಹೋಗೋಣ. ಭವಾನಿ, ಮಗಳೇ ಭವಾನಿ. ರಾಕೇಶ, ಯಾಕೆ ನಿಲ್ಲಿಸ್ತೆ? ಅಲ್ಲಿ ನೋಡು ಭವಾನಿ. ಅಪ್ಪ ದೇವ್ರೆ, ಏನ್ ಮಾಡೋದಪ್ಪ? ಅಯ್ಯೋ ದೇವ್ರೆ, ಒಂದು ಗಾಡಿನೂ ಕಾಣಿಸ್ತಾ ಇಲ್ವಲ್ಲಪ್ಪ. ಹೇಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು? ಗೌಡ ಬಂದ್ರೆ ನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ ದೇವ್ರೆ, ಭವಾನಿನ ಹೇಗಪ್ಪ ಹುಡ್ಕೋದು? ಅಕ್ಕ, 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 ನೀನಿಲ್ಲ ಅಂತ ಗೊತ್ತಾಗಿ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನಂಗೆ. ನೀನ್ ನನ್ನ ಉಸಿರು ಕಣೆ, ನೀನ್ ಇಲ್ದೆ ನಾನು ಹೇಗಿರ್ಲಿ? ಅಕ್ಕ, ಎಲ್ಲೇ ಇದ್ದೆ ನೀನ್ ಇಷ್ಟೊತ್ತು? ಆಸ್ಪತ್ರೆಯಿಂದ ಯಾಕೆ ತಪ್ಪಿಸ್ಕೊಂಡ್ ಬಂದೆ? ನಿನಗೇನಾಗಿಲ್ಲ ತಾನೆ? ಭೈರವಿ, ನಾನು ನಿಂಗೆ ಹೇಳಿಲ್ವಾ ಭವಾನಿ ಸಿಕ್ಕೇ ಸಿಗ್ತಾಳಂತ? ಈಗ ನೋಡು, ಸಿಕ್ಬಿಟ್ಲು. ಹೌದು ರಾಕೇಶ, ತುಂಬಾನೇ ಖುಷಿ ಆಯ್ತು. ಅಕ್ಕ, ಇನ್ ಮುಂದೆ ಹೀಗೆಲ್ಲ ಮಾಡ್ಬೇಡ ಕಣೆ, ನನ್ ಕೈ ತಡ್ಕೊಳಕ್ ಆಗಲ್ಲ. ನೀನ್ ಬೇಗ ಸರಿ ಹೋಗ್ಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಿದ್ದೀನಿ ನಾನು. ಅರ್ಥ ಮಾಡ್ಕೊಳೆ ಪ್ಲೀಸ್. ಅಕ್ಕ, ಅಥರ್ವ ಅವ್ರನ್ನ ಕರ್ಕೊಂಬರಕ್ ಪ್ಲಾನ್ ಮಾಡಿದೀವಿ. ಬರ್ತಾ ಅಲ್ಲಿ ಏನೇನೋ ಆಗೋಯ್ತು ಅಕ್ಕ. ಬಿಡಕ್ಕ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು. ಭೈರವಿ, ನೀನೇ ಹಿಂಗ್ ಅಳ್ತಾ ಇದ್ರೆ ಪಾಪ ಭವಾನಿ ಬೇಜಾರ್ ಮಾಡ್ಕೊಳಲ್ವಾ? ಅಕ್ಕ, ಹೊಟ್ಟೆ ಹಸುವಾಗ್ತಿದ್ಯೇನೆ, ಏನಾದ್ರೂ ತಿಂದ್ಯಾ? ಭೈರವಿ, ಫಸ್ಟ್ ಭವಾನಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರಿ, ಅಥರ್ವ ಸಿಕ್ಕಿದ್ರು ಒಳ್ಳೇದಾಗ್ತಿತ್ತು. ಭೈರವಿ, ಭವಾನಿ ಸಿಕ್ಕಿದ್ಮೇಲೆ ಅಥರ್ವ ಸರು ಸಿಕ್ಕೇ ಸಿಗ್ತಾರೆ. ಬಾ ಹೋಗೋಣ.
ಬಾ. ಅಕ್ಕ ಯಾಕೆ ನಿಂತ್ಕೊಂಡೆ? ಬಾ. ಅಲ್ಲೇ ನೋಡ್ತಿದ್ಯಾ? ಬಾ. ಭೈರವಿ, ಅಲ್ಲಿ ನೋಡ್ ಅಥರ್ವ ಸರ್. ನಿಲ್ಸಿ ಅಣ್ಣ, ಅಣ್ಣ ನಿಲ್ಸಿ ಅಣ್ಣ. ಅಯ್ಯೋ ಅಣ್ಣ, ಅಯ್ಯ 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 ನಿಲ್ಸಿ. ಅಯ್ಯೋ ಸರ್ 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 ಸರ್. ಅಯ್ಯೋ ದೇವ್ರೆ, ಒಂದ್ ಗಾಡಿನೂ ನಿಲ್ಸ್ತಾ ಇಲ್ವಲ್ಲಪ್ಪ. ಏನಪ್ಪ ಮಾಡೋದು? ಯಾಗಪ್ಪ ತಪ್ಸ್ಕೊಳ್ಳೋದು ಇಲ್ಲಿಂದ? ಗೌಡ ಏನಾದ್ರು ನನ್ನ ನೋಡಿದ್ರೆ ಸಾಯಿಸೇ ಬಿಡ್ತಾನೆ. ಹಲೋ 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 ಸರ್ ಸರ್ ನಿಲ್ಸಿ. ಅಲ್ಲೋ ಅಣ್ಣ 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 ಸರ್ ಸರ್ ನಿಲ್ಸಿ. ಆಟೋ ಆಟೋ. ಅಣ್ಣ 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 ನಿಲ್ಸಿ ಅಣ್ಣ. ಅಣ್ಣ ಅಣ್ಣ ನಿಲ್ಸಿ ಅಣ್ಣ. ಅಯ್ಯೋ ಅಣ್ಣ 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 ನಿಲ್ಸಿ ನಿಲ್ಸಿ ಅಣ್ಣ ಅಣ್ಣ. ಅಯ್ಯೋ, ಇನ್ನು ಉಳಿಗಾಲನೇ ಇಲ್ಲ ನನಗೆ. ಹೇಗಾದ್ರೂ ಮಾಡಿ ನರಕದಿಂದ ಹೋಗ್ಬೇಕು ಅಂತ ಅನ್ಕೊಂಡೆ, ಮತ್ತೆ ಸಿಕ್ಕಾಕೊಂಡಲ್ಲಪ್ಪ. ಏನ್ ಮಾಡೋದು ದೇವ್ರೆ? ನನ್ಗೊಂದೇ ಒಂದು ಅವಕಾಶ ಕೊಡಪ್ಪ, ಅವಕಾಶ ಕೊಡು. ತಪ್ಪಿಸ್ಕೊಂಡೋಗ್ ಪ್ರಯತ್ನ ಪಡ್ತಾ ಇದೆಯೇನೋ? ಎಷ್ಟೋ ಧೈರ್ಯ ನಿನಗೆ? ಜಮೀನ್ದಾರ ಈ ಮಹಾದೇವನ್ನೇ ಯಾಮಾರಿಸಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ? ದಯವಿಟ್ಟು ನನ್ ಬಿಟ್ಬಿಡಿ ಯಜಮಾನ್ರೆ. ನಾನು ಎಲ್ಲಾರ ಹೋಗಿ ಬದುಕೊಂಡ್ಬಿಡ್ತೀನಿ. ಬದುಕೋತೀಯಾ? ಅದ್ ಹೆಂಗ್ ಬದುಕೋತೀಯಾ? ನಾನು ನೋಡ್ತೀನಿ. ಬೇಡ ಗೌಡ್ರೆ. ನಡಿಯೋ. ಅಯ್ಯೋ ಬೇಡ. ಅಥರ್ವ ಅಲ್ಲೇ ಇದ್ದಾರೆ. ಒಳ್ಳೇದಾಯ್ತು. ನಾವಿಲ್ಲಿ ಅವ್ರ ಮತ್ತೆ ಸಿಗೋದು ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ದೇವ್ರ ದಯೆ ಹಾಗೇನೂ ಆಗ್ಲಿಲ್ಲ. ನಾನು ಅಕ್ಕನ ಜೊತೆ ಇರ್ತೀನಿ, ನೀನ್ ಹೋಗಿ ಅಥರ್ವನ್ ಕರ್ಕೊಂಬ. ಸರಿ. ನನ್ ಭವನ್ ಕರ್ಕೊಂಡು ಹೋಗಕ್ಕೆ ನನ್ನ ಶಕ್ತಿ ಬರ್ಬೇಕಲ್ವಾ? ಮಾವ ಹೇಳಿ ಟಾನಿಕ್ನೇ ಕುಡಿತೀನಿ. ಈ ಅಥರ್ವ ಎಣ್ಣೆ ಖಾಲಿ ಆಗಿರೋದಕ್ಕೆ ಮನೆ ಬಿಟ್ಟು ಬಂದಿದ್ದಾನೆ ಅನ್ನೋದು ಕನ್ಫರ್ಮ್. 2 ಕಡೆ ಹುಡುಕಿದ್ರೂ ಸಿಕ್ಲಿಲ್ಲ. ಈ ಬಾರಲ್ಲಿ ಹುಡುಕ್ ನೋಡ್ಬೇಕು. ಸಿಕ್ಕೇ ಸಿಗ್ತಾನೆ. ಅವನನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಕರ್ಕೊಂಡು ಹೋಗದೇ ಇದ್ರೆ ಆ ಮನೆ ಮಗ ಆಗಿ ಏನು ಪ್ರಯೋಜನ?